ಬರೋಬ್ಬರಿ 348 ದಿನಗಳ ನಂತರ ಪಂಜಾಬ್ ಮತ್ತು ಬೆಂಗಳೂರು ತಂಡ ಇಬ್ಬರು ಮುಖಾಮುಖಿ ಆಗತ್ತಾರ. ಈ ಮುಖಾಮುಖಿ ಆಗುವುದು ಅಷ್ಟೇ ಅಲ್ಲ, ಈ ಒಂದು ಮ್ಯಾಚ್ ಪಂಜಾಬ್ ತಂಡಕ್ಕೆ ಭಾಳ ನಿರ್ಣಾಯಕ ಮ್ಯಾಚ್ ಆಗೈತಿ. ಪಂಜಾಬಕ್ಕೆ ಅಷ್ಟೇ ಅಲ್ಲ, ನಾವು ಇನ್ನೂ ನೋಡೋದಾದ್ರೆ ಈ ಒಂದು ಮ್ಯಾಚ್ CSKದವ್ರಿಗೂ ಸಹಿತ ಯಾವ ಒಂದು ತಂಡದ ಒಂದು ಅಭಿಮಾನಿಗಳು ಅಥವಾ ತಂಡದವರು ಯಾವಾಗಲೂ ಒಂದು ತಂಡ ಸೋಲ್ಲಿ ಅಂತ ಕಾಯ್ತಾ ಇದ್ರಲ್ಲ, ಅಂಥ ತಂಡದವ್ರು ಇವತ್ತು ಆ ಒಂದು ತಂಡ ಗೆಲ್ಲಲಿ, ಆ ತಂಡ ಗೆಲ್ಲದ್ರಿಂದ ನಮಗೊಂದು ಲಾಭ ಐತೆ ಅಂತ ಕಾಯ್ಕೊಂಡು ಕುಂತಾರೆ. ಅಂಥ ಒಂದು ಮ್ಯಾಚ್ ಪಂಜಾಬ್ ಮತ್ತು RCB ಮ್ಯಾಚ್ ಆಗೈತಿ. ಹಿಂಗಿರ್ಬೇಕಾದ್ರೆ ಈ ಮ್ಯಾಚ್ ಒಳಗೆ ಇವತ್ತಿನ ಒಂದು ಫಸ್ಟ್ ಇನ್ನಿಂಗ್ಸ್ ಏನೇನಾಯ್ತಪ್ಪ ಅಂತ ನೋಡೋದಾದ್ರೆ, ನಾವು ಮ್ಯಾಚನ್ನ ಆರಂಭ ಮಾಡಿದ್ವಿ. ಆರಂಭದ ನಂತರ ಏನು ಇವತ್ತು ನಮ್ಮ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಅವರು ಇದ್ದಾರೆ. ಯಾಕಪ್ಪ ಅಂತಂದರೆ ರಜತ್ ಪಟ್ಟಿದಾರ್ ಅವರು ಇವತ್ತಿನ ಒಂದು ಕ್ಯಾಪ್ಟನ್ಸಿಯಲ್ಲಿ ಇಲ್ಲ, ಏನೋ ಒಂದು ಕಾರಣಗಳಿಂದಾಗಿ ಅವರು ಇವತ್ತು ಹೊರಗಿದ್ದಾರೆ. ಹಿಂಗಿರ್ಬೇಕಾದ್ರೆ ಕ್ಯಾಪ್ಟನ್ಸಿಯನ್ನು ರಜತ್ ಅವರು ಇಲ್ಲದೇ ಇರುವ ಕಾರಣದಿಂದಾಗಿ ಇವತ್ತು ಜಿತೇಶ್ ಶರ್ಮಾ ಅವರ ಕ್ಯಾಪ್ಟನ್ಸಿಯನ್ನು ವಹಿಸ್ಕೊಂಡಿದ್ದಾರೆ. ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ಸಿ ವಹಿಸ್ಕೊಂಡು ಟಾಸಿಗೆ ಹೋದ್ರು. ಟಾಸಲ್ಲಿ ಮೊದಲನೇದಾಗಿ ಬ್ಯಾಟಿಂಗ್ ಮಾಡ್ಬೇಕಂತೇಳಿ ಅವ್ರಿಗೆ ಬಂತು, ಏನು ಮಾಡೋಕ್ಕಾಗಲ್ಲ. ಬ್ಯಾಟಿಂಗನ್ನು ಸ್ಟಾರ್ಟ್ ಮಾಡಿದ್ರೆ ನಾವು ಬ್ಯಾಟಿಂಗನ್ನು ಸ್ಟಾರ್ಟ್ ಮಾಡಿ ಈ ಒಂದು IPL 2026 ನೋಡೋದಾದರೆ ಹೆಚ್ಚಿನ ಮ್ಯಾಚ್ಗಳೇನಿದಾವಲ್ಲ, ಯಾರು ಚೇಸಿಂಗ್ ಮಾಡಿದಾರಲ್ಲ, ಅಂದರೆ ಸೆಕೆಂಡ್ ಬ್ಯಾಟಿಂಗ್ ಯಾರು ಆಡಿದಾರಲ್ಲ ಹೆಚ್ಚಾಗಿ ಅವರ ಗೆದ್ದಿದ್ದಾರೆ. ಇವತ್ತು ಏನಾದರೂ RCB ಅದನ್ನೆಲ್ಲ ಉಲ್ಟಾ ಪಲ್ಟಾ ಮಾಡೋದು ಅಂತೇಳಿ ಅದರ ಒಂದು ಕಾದು ನೋಡಬೇಕಾಗೈತಿ. ಇನ್ನು ಇವತ್ತಿನ ಫಸ್ಟ್ ಇನ್ನಿಂಗ್ಸ್ ಏನೇನಾಯ್ತಪ್ಪ ಅಂತ ನೋಡೋದಾದರೆ, ಬೆತಲ್ ಮತ್ತು ವಿರಾಟ್ ಕೊಹ್ಲಿ ಅವರ ಫೀಲ್ಡಿಗೆ ಬರ್ತಾರೆ, ಅಂದರೆ ಪಿಚ್ಚಿಗೆ ಬಂದು ನಿಂದಿರ್ತಾರೆ ಬ್ಯಾಟಿಂಗ್ ಮಾಡೋದಕ್ಕಂತೇಳಿ. ಯಥಾವತ್ತಾಗಿ ಬೆತಲ್ ಅವರು ನಾನು ಹೊಕ್ಕಿನ ಅಂತೇಳಿ ಅವರು ಬೇಗನ ಹೋಗಿಬಿಡ್ತಾರೆ. ಅದಾದ ನಂತರ ಬೆತಲ್ ಅವರು ಇಲ್ಲದೇ ಇದ್ದರೂ ಸಹಿತ ದೇವದತ್ ಪಡಿಕ್ಕಲ್ ಅವ್ರು ಬಂದು ಅವ್ರಿಗೆ ಸಪೋರ್ಟ್, ವಿರಾಟ್ ಕೊಹ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವ್ರು ಸಪೋರ್ಟ್ ಮಾಡೋದು ಅಷ್ಟಲ್ಲ, ವಿರಾಟ್ ಕೊಹ್ಲಿ ಅವ್ರಿಗಿಂತ ಬೇಗ ಅವರು ಒಂದು ಹೆಚ್ಚಿನ ರನ್ ಕಲೆ ಹಾಕೋದ್ರಾಗ ದೇವದತ್ ಪಡಿಕ್ಕಲ್ ಅವ್ರು ಯಶಸ್ವಿ ಆಗ್ತಾರೆ. ಅಷ್ಟೇ ಅಲ್ಲ, ಅವ್ರು ಇನ್ನೇನು 45 ರನ್ನಿಗೆ ಇರಬೇಕಾದ್ರೆ ಒಂದು ಸಾಫ್ಟ್ ಡಿಸ್ಮಿಸಲ್ಲಿ ಔಟ್ ಆಗ್ತಾರೆ. ನಾವು ಈ ಒಂದು ಸೀಸನಲ್ಲಿ ನೋಡೋದಾದರೆ ದೇವದತ್ ಪಡಿಕ್ಕಲ್ ಅವರು ಸರಳವಾಗಿ ಅಂದರೆ ಈಸಿ ಆದಂಥ ವಿಕೆಟ್ಗಳನ್ನು ಎದುರಾಳಿ ತಂಡಗಳಿಗೆ ಒಪ್ಪಿಸ್ತಿದ್ದಾರೆ. ಮತ್ತೊಳ್ಳಿ ವಿರಾಟ್ ಕೊಹ್ಲಿ ಅವರು ಒಂದು ಉತ್ತಮವಾದಂಥ ಆಟವನ್ನು ನಾವು ಕಳೆದ ಒಂದು ಪಂದ್ಯದಾಗ ನೋಡಿರ್ಬೋದು. ಒಂದು ಶತಕ ಹೊಡೆಯೋದ್ರ ಮೂಲಕ ಅವರು ಉತ್ತಮ ಪ್ರದರ್ಶನ ಮಾಡಿದ್ರು. ಅದ್ರ ಹಿಂದಿನ ಮ್ಯಾಚ್ಗಳಲ್ಲಿ ಅವರು 0-0 ಔಟ್ ಆಗಿದ್ದರು. ಅದೇ ಒಂದು KKR ವಿರುದ್ಧದ ಮ್ಯಾಚ್ ಒಳಗೆ ಅವರು ಉತ್ತಮವಾದ ಫಾರ್ಮಿಗೆ ಬಂದಿದ್ದರು. ಫಾರ್ಮಿಗೆ ಬರೋದು ಅಷ್ಟಲ್ಲ, KKRನ ಪ್ಲೇ ಆಫ್ನಿಂದ ಮತ್ತಷ್ಟು ದೂರ ಮಾಡಿದ್ರು. ಇನ್ನು ಈ ಮ್ಯಾಚ್ ಒಳಗೂ ಸಹಿತ ಅದೇ ಒಂದು ಫಾರ್ಮ್ನ ಕಂಟಿನ್ಯೂ ಮಾಡ್ತಾರೆ. ಇನ್ನು ಮತ್ತೊಳ್ಳಿ ದೇವದತ್ ಪಡಿಕ್ಕಲ್ ಅವರ ವಿಕೆಟ್ ಆದ ನಂತರ ಇವತ್ತು ನಮ್ಮ ರಜತ್ ಪಟ್ಟಿದಾರ್ ಅವ್ರ ಕ್ಯಾಪ್ಟನ್ಸಿ ಇಲ್ಲ ಆಯಿತು, ಮತ್ತು ಆಟದಲ್ಲೂ ಇಲ್ಲದೇ ಇರೋ ಕಾರಣದಿಂದಾಗಿ ಆ ಒಂದು ಸ್ಥಾನನ ಇವತ್ತು ವೆಂಕಟೇಶ್ ಅಯ್ಯರ್ ಅವರು ತುಂಬಬೇಕಾಗಿತ್ತು. ವೆಂಕಟೇಶ್ ಅಯ್ಯರ್ ಅವರು ನೋಡಿದ್ರೆ ಸ್ಟಾರ್ಟಿಂಗಲ್ಲಿ ಒಂದು 14 ಬಾಲಿಗೆ 15 ರನ್ಗಳನ್ನು ಗಳಿಸ್ತಾರೆ. ಈಗಿರ್ಬೇಕಾದ್ರೆ ವೆಂಕಟೇಶ್ ಅಯ್ಯರ್ ಅವರು ಆ ಒಂದು ರಜತ್ ಪಟ್ಟಿದಾರರ ಸ್ಥಾನ ತುಂಬಕ್ಕಾಗೋದಿಲ್ಲ ಏನೋ ಅಂತ ಅಂದ್ಕೊಳ್ಳುವಂಥ ಟೈಮ್ ಒಳಗೆ ಅವರು ಸಿಡಿದು ಹೇಳ್ತಾರೆ. ಅಷ್ಟೇ ಅಲ್ಲ, ಉತ್ತಮವಾದಂಥ ರನ್ಗಳನ್ನ ಕಲೆ ಹಾಕೋದ್ರಾಗ ಅವ್ರು ಯಶಸ್ವಿ ಆಗ್ತಾರೆ. ಕೊನೆವರೆಗೂ ಅವರು ಅಜೇಯರಾಗಿ ಉಳಿದು 40 ಬಾಲಿಗೆ 73 ರನ್ಗಳನ್ನು ಕಲೆ ಹಾಕ್ತಾರೆ. ಇನ್ನು ನಂತರ ವಿರಾಟ್ ಕೊಹ್ಲಿ ಅವರ ವಿಕೆಟ್ ನಂತರ ಅವ್ರಿಗೆ ಸಾಥ್ ನೀಡಿದಂಥವ್ರು ಟಿಮ್ ಡೇವಿಡ್ ಅವರು ಸಹಿತ ಬಂದು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ. ಅದಾದ ನಂತರ ಅವರು ಉತ್ತಮವಾದಂಥ ಒಂದು ಸಿಕ್ಕಂಥ ಅವ್ರ ಕಡಿಮೆ ಬಾಲ್ ಒಳಗೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟ ಒಂದು ಮೊತ್ತವನ್ನು ತಂಡಕ್ಕೆ ಕೊಡುಗೆಯಾಗಿ ನೀಡ್ತಾರೆ. ಕೊನೆಯ ಬಾಲಲ್ಲಿ ಅವರು 6 ಹೊಡೆಯೋದ್ರ ಮೂಲಕ ಮುಗಿಸ್ಬೇಕಂತ ಅಂದ್ಕೊಂಡಿದ್ರು ಅನಿಸುತ್ತೆ. ಬಹುಶಃ ಆಗಲಿಲ್ಲ. ಅದು ಲೋ ಫುಟ್ ಟಾಸ್ ಇರೋದ್ರಿಂದ ಅದು ಕ್ಯಾಚ್ ಆಗುತ್ತೆ. ಅವರು ಅದನ್ನು ಟಿಮ್ ಡೇವಿಡ್ ಅವ್ರಿಗೆ ಪಕ್ಕಾ ಗೊತ್ತಿದ್ದು ಸಹಿತ ಅವರ ಆ ಒಂದು ಬಾಲ್ ನೋಬಾಲ್ ಐತೆ ಅಂತ ರಿವ್ಯೂ ತಗೋತಾರೆ. ಆದರೆ ಅದು ರಿವ್ಯೂ ಅನ್ಸಕ್ಸಸ್ಫುಲ್ ಆಗುತ್ತೆ. ಅವಾಗ ಟಿಮ್ ಡೇವಿಡ್ ಅವ್ರ ವಿಕೆಟ್ನ ಒಪ್ಪಿಸಲೇಬೇಕಾಗ್ತೈತಿ. ಕೊನೆಯ ಬಾಲಲ್ಲಿ ಟಿಮ್ ಡೇವಿಡ್ ಅವ್ರ ವಿಕೆಟ್ನ ಒಪ್ಪಿಸಿ ಫೆವ್ಲಿನ್ ಕಡೆ ಬರ್ತಾರೆ. 2-2-2-3 ಅಂದರೆ 3 ವಿಕೆಟ್ಗಳನ್ನಷ್ಟಕ್ಕೆ RCB 222 ರನ್ಗಳನ್ನು ಗಳಿಸಿ ಉತ್ತಮವಾದ ಮೊತ್ತವನ್ನು ಎದುರಾಳಿ ತಂಡಕ್ಕೆ ನೀಡ್ತೈತಿ. ನೋಡೋಣ ಇವತ್ತಿನ ಒಂದು ಸೆಕೆಂಡ್ ಇನ್ನಿಂಗ್ಸ್ ಒಳಗೆ ನಮ್ಮ ಬ್ಯಾಟ್ಸ್ಮನ್ಗಳು ಆಲ್ರೆಡಿ ಈಗ ಫಸ್ಟ್ ಇನ್ನಿಂಗ್ಸ್ದಾಗ ಒಂದು ಕರಾಮತ್ನ ತೋರಿಸ್ಯಾರ. ಸೆಕೆಂಡ್ ಇನ್ನಿಂಗ್ಸ್ ಒಳಗೆ ನಮ್ಮ ಬಾಲರ್ಗಳು ಯಾವ ರೀತಿಯಾದಂಥ ಕರಾಮತ್ನ ತೋರಿಸಿ ಪಂಜಾಬ್ನ ಕಟ್ಟಿ ಹಾಕೋದ್ರಲ್ಲಿ ಎಷ್ಟು ಯಶಸ್ವಿ ಆಗ್ತಾರೆ ಅಂತೇಳಿ ಕಾದು ನೋಡೋಣ.